2 ಪ್ರಪಂಚಕ್ಕೆ ನಾಗ್ಪುರ್ ಯೂನಿವರ್ಸಿಟಿಯಿಂದ ಒಳ್ಳೆ ಪ್ರಧಾನಮಂತ್ರಿಗಳಿಗೆ ಕೊಟ್ಟಿದ್ರಿ ಅಂದ್ರಲ್ಲ, ಕೀರ್ತಿ ಅಪಕೀರ್ತಿ ಅನ್ನೋದು 2 ಸಹ ಇರುತ್ತೆ. ಎಪ್ಸ್ಟೀನ್ ಫೈಲಲ್ಲಿ ದೇಶದ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಟ್ಟಿದೆ. ಎಷ್ಟು ಕೀರ್ತಿ ಇದೆ ಅನ್ನೋದು ಎಲ್ಲರೂ ಪ್ರಪಂಚ ನೋಡಿದೆ. ಬಂದೇ ಇರಿ. ಅವನು ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಅವನು ದೇಶದ ಪ್ರಧಾನಮಂತ್ರಿನ ಡ್ಯಾನ್ಸ್ ಮಾಡಿಸ್ತೀನಿ ಅಂತ ಹೇಳಿದೆ. ಕೀರ್ತಿನ ಆಯ್ತಾ? ನೆತನ್ಯಾಹು ಏನ್ ಹೇಳ್ತಾರೆ? ಇಸ್ರೇಲ್ ಪ್ರೈಮ್ ಮಿನಿಸ್ಟರು ನೆತನ್ಯಾಹು ಏನ್ ಹೇಳ್ತಾರೆ ಕೇಳಿ. ಇಷ್ಟೆಲ್ಲ ಕೀರ್ತಿ ಇರ್ತಕ್ಕಂಥ ಇವರು ಜಂಗ್ಪಿಂಗ್ ಏನ್ ಹೇಳ್ದು ಅದು ಬೇಡ. ಈಗ ಅಷ್ಟೆಲ್ಲ ಕೀರ್ತಿ ಇದ್ದವರು ನಾನೆಲ್ಲನೋ ಎಲ್ಲೆಲ್ಲ ಹೊಟ್ಟೋಗುತ್ತೆ, ಅದರಿಂದ ಬೇಡ, ನಿಲ್ಲಿಸ್ಬಿಡಿ. ದಯವಿಟ್ಟು ಅವ್ರು ಮಾತಾಡಿ ಮುಗಿಸ್ಲಿ. ಮಾತಾಡಿ, ಆಮೇಲೆ ಮಾತಾಡೋ ಅವಕಾಶ ಸಿಗುತ್ತೆ, ಮಾತಾಡಿ. ಈಗ ಅವ್ರು ಮಾತಾಡಕ್ ಬಿಡಿ. ನೀವು ಸಭಾಧ್ಯಕ್ಷರೇ, ಬಹಳ ಅದ್ಭುತವಾದ ಪ್ರಧಾನಮಂತ್ರಿ ಅಂತಾರಲ್ಲ. ಸಭಾಧ್ಯಕ್ಷರೇ, 12 ವರ್ಷ ಆಯ್ತು. 12 ವರ್ಷ ಆಯ್ತು ಈ ದೇಶದ ಪ್ರಧಾನಮಂತ್ರಿ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿಲ್ಲ. ಅದು ಯಾವ ಕೀರ್ತಿ ಹೇಳಿ? ಇದನ್ನೆಲ್ಲ ಚರ್ಚೆ ಮಾಡೋಣ ಅಂದ್ರೆ ಈಗಲೇ ಮಾಡೋಣ. ಇದು ಅಭಿನಂದನೆಗಳು ಆಗ್ತಾ ಇಲ್ಲ. ನಾನ್ ಮಾಡಬೇಕು, ನಮಗೂ ಮಾತಾಡ್ಲಿಕ್ಕೆ ಬಹಳ ಇದೆ. ಕೇಳಿ, ಅವ್ರು ಯಾರ ಹೆಸರನ್ನು ಹೇಳಿಲ್ಲ. ಮಧ್ಯದಲ್ಲಿ ನೀವೇ ಎಂದು ಪ್ರಾರಂಭ ಮಾಡಿದ್ದು. ವಿಷಯದ ಮೇಲೆ ಇದ್ರು ನಾಗ್ಪುರ್ ಯೂನಿವರ್ಸಿಟಿ ನಿಮ್ಗೆ ಸಾಮರ್ಥ್ಯವನ್ನ ಅಳಿಯೋದು ಪತ್ರಿಕಾಗೋಷ್ಠಿಗಳಿಗೆ ಎಷ್ಟು ಮಾಡಿದ್ರು ಅಂತನೋ, ದೇಶಕ್ಕೆ ಎಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ಎಷ್ಟು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಸಾಧನೆಯನ್ನ ನೀವು ಮಾಡ್ತೀರಾ. ಪ್ರಧಾನಮಂತ್ರಿಯ ಸಾಧನೆಗಳನ್ನ ಜಗತ್ತೇ ಕೊಂಡಾಡ್ತಾ ಇದೆ. ಪತ್ರಿಕಾಗೋಷ್ಠಿ ಮಾಡೋದಲ್ಲ. ನಿಮಗೆ ಅದಾನಿ ಮೇಲೆ ಅಮೆರಿಕ ಕೋರ್ಟ್ ಕೇಸ್ ಆಗಿಬಿಟ್ಟಿದೆ. ಅದಾನಿ ಮೇಲೆ ಕೋರ್ಟ್ ಏನಾಗಿದೆ ಅಂತ ಹೇಳಿ. ಆಯ್ತು, ದಯವಿಟ್ಟು ಒಂದ್ ನಿಮಿಷ, ದಯವಿಟ್ಟು ಅವ್ರು ಮಾತಾಡುವಾಗ ನಿಮ್ಗೆ ಅವಕಾಶ ಮಾಡ್ಕೊಡ್ತೀವಿ. ಏನ್ ಹೇಳ್ಬೇಕು ಹೇಳಿ ಅವರು. ಒಂದ್ ನಿಮಿಷ ನಾನು ಟೈಮ್ ರಿಸ್ಟ್ರಿಕ್ಟ್ ಮಾಡಿದ್ದೀನಿ. ಆದ್ರೆ ನೀವು ಅವ್ರನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ. ಆ ಟೈಮ್ ಅದಕ್ಕೆ ಹೋಗ್ತಾ ಇದೆ. ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡಿ. ಅವ್ರು ಮಾತಾಡಿ. ಅವ್ರು ಮುಗಿಸ್ತಾರೆ. ಅವ್ರು ಮಾತಾಡಿ ಹೇಳಿ. ನಾನು ಡೈವರ್ಟ್ ಮಾಡೋನಲ್ಲ. ಅವ್ರೇನಾದ್ರು ಕೇಳಿದ್ರೆ ಉತ್ತರ ಕೊಡ್ಬೇಕಲ್ಲ. ಟ್ರೈನಿಂಗ್ ಹೋದ್ರು ಅದಕ್ಕೆ ಉತ್ತರ ಕೊಟ್ಟೆ ಅಷ್ಟೇ. ಆದ್ರಿಂದ ಈ ಒಂದು ಚಿಂತಕರ ಚಿಂತಕರ ಚಾವಡಿಯಲ್ಲಿ ತಾವು ಸಭಾಪತಿಗಳ ಸ್ಥಾನವನ್ನು ಅಲಂಕರಿಸಿದ್ದೀರಿ. ಪ್ರಜಾಪ್ರಭುತ್ವ, ಸಂವಿಧಾನ ಮತ್ತು ಜಾತ್ಯತೀತ ತತ್ವವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮುಂದುವರಿಸಿಕೊಂಡು ಸಂವಿಧಾನದ ಚೌಕಟ್ಟಿನಲ್ಲಿ ಮತ್ತು ಈ ಸದನದ ನಿಯಮಾವಳಿಯ ಚೌಕಟ್ಟಿನಲ್ಲಿ ಸದನವನ್ನು ನಡೆಸಿ ಒಳ್ಳೆ ಕೀರ್ತಿಯನ್ನು ಕರ್ನಾಟಕ ರಾಜ್ಯಕ್ಕೆ ಮತ್ತು ಸದನಕ್ಕೂ ಸಹ ತನ್ನಿ ಅಂತೇಳಿ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.